ಹಾಯ್ ಎಲ್ಲರಿಗೂ. ಇವತ್ತು ವರಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ನಾನು ನಮ್ಮಮ್ಮ ಬೇಗ ಎದ್ದು ನಮ್ಮಮ್ಮ ರಂಗೋಲಿ ಹಾಕ್ತಿದ್ರು. ಸೊ ನಾನು ಅದನ್ನು ನೋಡ್ಕೊತಿದ್ದೆ. ನಾನು ಕಲರ್ ಹಾಕೋಣ ರಂಗೋಲಿಗೆ ಅಂತ ವೆಯ್ಟ್ ಮಾಡ್ತಿದ್ದೆ. ಸೊ ನಮ್ಮಮ್ಮ ರಂಗೋಲಿ ಹಾಕಿದ್ದಾಯಿತು. ಆಮೇಲೆ ಹಾಗೆ ಕಲರ್ಸ್ ತಂದಿದ್ದೆ. ಸೊ ನಮ್ಮಮ್ಮ ಇನ್ನೊಂದು ಕಡೆಯೂ ರಂಗೋಲಿ ಹಾಕ್ತಿದ್ರು. ಆಮೇಲೆ ನಾನೆಲ್ಲ ಕಲರ್ಸ್ನೂ ಮಿಕ್ಸ್ ಮಾಡಿಕೊಂಡು ರಂಗೋಲಿ ಪುಡಿ ಜೊತೆಗೆ ನಾನು ಕೂಡ ಸ್ವಲ್ಪ ಕಲರ್ಸ್ ಹಾಕೋಣ ಅಂತ ಕಲರ್ಸ್ ಹಾಕ್ತಿದ್ದೆ. ಟೈಮ್ ಬೇರೆ ಜಾಸ್ತಿ ಆಗೋಗಿತ್ತು. ಅಂದರೆ ನಾವು ಸಿಂಪಲ್ ರಂಗೋಲಿಸೇ ಹಾಕಿದ್ದಿದ್ದು ಇವತ್ತು. ಬಟ್ ಕಲರ್ಸ್ ಎಲ್ಲ ನೀಟಾಗಿ ಒಂದು ಸ್ವಲ್ಪ ಮಲ್ಟಿ ಕಲರ್ ಕಾಣಿಸ್ಲಿ ಅಂತ ಸ್ವಲ್ಪ ಕಲರ್ಸ್ನೆಲ್ಲ ಮಿಕ್ಸ್ ಮಾಡಿ ಬ್ಲೂ, ಪಿಂಕ್, ಗ್ರೀನ್, ವೈಲೆಟ್ ಎಲ್ಲ ಹಾಕ್ತಿದ್ದೆ ನಾನು. ಇನ್ನೊಂದು ರಂಗೋಲಿಗೂ ಸಹ ಕಲರ್ಸ್ ನಾನೇ ಹಾಕ್ತೆ. ನಮ್ಮಮ್ಮ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ರು. ಈ ವಿಡಿಯೋನ ರೆಕಾರ್ಡ್ ಮಾಡಿರೋದು. ಹಾಗೆ ಕಲರ್ಸ್ ಹಾಕಿದ್ದು ಮುಗೀತಾ ಬಂತು. ಸೊ ಹಾಗೆ ನಮ್ಮಮ್ಮ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡ್ತಿದ್ರು, ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ. ಆಮೇಲೆ ಹಾಗೆ ರಂಗೋಲಿ ಹಾಕಿದ್ಮೇಲೆ ಅರಿಶಿನ ಕುಂಕುಮನ ಹೊಸಲಿಗೆ ಇಕ್ತಿದ್ದೆ ನಾನು ಬಾಗಿಲಿಗೆ. ಸೊ ಅದನ್ನು ಕೂಡ ನಮ್ಮಮ್ಮನೇ ರೆಕಾರ್ಡ್ ಮಾಡಿದ್ರು ಇವತ್ತು ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡೋಣ ಅಂತ. ಸೊ ಹಾಗೆ ಅರಿಶಿನ ಹಚ್ಚಿ ಹಾಗೆ ನಾನು ಹೊಸಲಿಗೆ ಅರಿಶಿನ ಕುಂಕುಮನ ಇಕ್ತಿದ್ದೆ. ಸೊ ಈ ವಿಡಿಯೋನು ನಮ್ಮಮ್ಮನೇ ಇವತ್ತು ರೆಕಾರ್ಡ್ ಮಾಡಿದ್ದು ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡುವಂತ. ಹಾಗೆ ಕುಂಕುಮ ಇಕ್ಕಿದ್ದು ಆಯಿತು. ಸೊ ಆಮೇಲೆ ಫೈನಲ್ ಆಗಿ ರಂಗೋಲಿ ಲುಕ್ನ ತೋರಿಸಿದ್ದೀನಿ. ಇಲ್ಲಿ ಸಿಂಪಲ್ ರಂಗೋಲಿಸೇ ಇವತ್ತು ಹಾಕಿದ್ದು. ಇದು ಫಸ್ಟ್ ರಂಗೋಲಿ, ಇದು ನೆಕ್ಸ್ಟ್ ರಂಗೋಲಿ. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಸೊ ಇವತ್ತು ನಮ್ಮಮ್ಮ ಚಿತ್ರಾನ್ನ ಮಾಡಿದರು ಟಿಫನ್ಗೆ. ನಾನು ಕುರ್ಕುರೆ ಜೊತೆ ತಿಂತಿದ್ದೀನಿ ಟಿಫನ್ನ. ಚೆನ್ನಾಗಿತ್ತು ಚಿತ್ರಾನ್ನ, ಬಿಕಾಸ್ ಜಾಸ್ತಿ ಪೀನಟ್ಸ್ ಇತ್ತು ಅದರಲ್ಲಿ. ನನಗಿಷ್ಟವಾಗಿರೋ ಪೀನಟ್ಸ್ ಇತ್ತು, ಅದಕ್ಕೆ ತುಂಬ ಟೇಸ್ಟ್ ಚೆನ್ನಾಗಿತ್ತು. ಆ ಕುರ್ಕುರೆ ಜೊತೆಗಿನ ಟಿಫನ್ ತುಂಬ ಚೆನ್ನಾಗಿತ್ತು. ಹಾಗೆ ನೀರು ಕುಡ್ಕೊಂಡು ನಮ್ಮಮ್ಮ ಜಾಮೂನ್ ಪ್ಯಾಕೆಟ್ ಬೇಕು ಅಂತ ಹೇಳಿದರು. ಸೊ ಜಾಮೂನ್ ಪ್ಯಾಕೆಟ್ ತೊಗೊಂಬರೋಣ ಅಂತ ನಂದಿನಿ ಪಾರ್ಲರ್ ಹತ್ರ ಹೋಗ್ತಿದ್ದೆ. ಇದೇ ನಂದಿನಿ ಪಾರ್ಲರ್ಗೆ ಬಂದೆ. ಹಂಗೆ ಜಾಮೂನ್ ಪ್ಯಾಕೆಟ್ ತಗೊಂಡು ಸ್ವಲ್ಪ ಹಂಗೆ ಐಟಮ್ಸ್ ಬೇಕಾಗಿತ್ತು. ತಂದಿದ ತಕ್ಷಣ ಅಮ್ಮ ಹಸಿಟ್ಟು ಕಳ್ಸಿಕ್ಕಿದ್ರು. ಹಾಗೆ ಆಯಿಲಲ್ಲಿ ಫ್ರೈ ಮಾಡ್ತಿದ್ರು ಜಾಮೂನ್ನ. ಈ ಕಡೆ ಶುಗರ್ ಸಿರಪ್ಪು ಕುದೀತಿತ್ತು. ಹಾಗೆ ನಾನು ಸ್ನಾನ ಮಾಡಿಕೊಂಡು ಇವತ್ತು ಪಿಂಕ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೆ. ಹಾಗೆ ರೆಡಿ ಆಗಿಬಿಟ್ಟು ಒಂದು ಸ್ವಲ್ಪ ಸಾಂಗ್ ಶೂಟ್ ಮಾಡಿದೆ. ಹಂಗೆ ಅಮ್ಮ ದೇವ್ರ ಮನೆಯಲ್ಲಿ ದೇವ್ರಿಗೆ ಪೂಜೆ ಮಾಡ್ತಿದ್ರು. ಸೊ ಅದನ್ನು ಕ್ಯಾಪ್ಚರ್ ಮಾಡೋಣ ಅಂತ ದೇವ್ರ ಹತ್ರ ಎಲ್ಲ ಪ್ರಾರ್ಥನೆ ಚೆನ್ನಾಗಿ ಮಾಡಿಕೊಂಡು ಬ್ಲೆಸ್ಸಿಂಗ್ಸ್ ಎಲ್ಲ ತಗೊಂಡು ಹಾಗೆ ದೇವ್ರ ಪೂಜೆ ಆದಮೇಲೆ ನೆಕ್ಸ್ಟ್ ಡೇ ನಮ್ಮ ಹಬ್ಬದೂಟ. ಇವತ್ತು ರೈಸ್ ಜೊತೆಗೆ ನುಗ್ಗೆಕಾಯಿ ಸಾಂಬಾರು ಮತ್ತು ಸ್ವೀಟ್ ಜಾಮೂನ್, ಹಾಗೆ ನಂಚ್ಕೊಳ್ಳೋಕ್ಕೆ ಹಪ್ಪಳ ಮತ್ತು ಆಲೂಗಡ್ಡೆ ಪಲ್ಯ. ಸೊ ಇದನ್ನು ನೋಡಿಬಿಟ್ಟು ಹಬ್ಬದೂಟ ಅಂತ ಹೇಳಬೇಕಂತ ಅನಿಸ್ತು. ಸೊ ಹಾಗೆ ಅದನ್ನು ನೆನೆಸ್ಕೊಂಡು ಹಾಗೆ ಸಾಂಬಾರು ಹಾಕ್ಕೊಳ್ಳೋಣ ಅಂತ ರೈಸ್ಗೆ ಸಾಂಬಾರು ಹಾಕ್ಕೊಂಡೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಏನೇ ಹೇಳಿ ಹಬ್ಬದ ದಿನಗಳಲ್ಲಿ ಊಟನೇ ತುಂಬ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹಾಗೆ ತಿನ್ನೋಣ ಅಂತ ಸಾಂಬಾರು ರೈಸ್ನ ಕಲಿಸ್ಕೊಂಡು ತಿಂದೆ. ಒಂಥರ ಟೇಸ್ಟು ಕಂಪೇರ್ ಟು ಬೇರೆ ಡೇಸು ಹಬ್ಬದೂಟ ಅಂತ ಹೇಳ್ಬೋದು. ಸೊ ಆ ಥರ ತುಂಬ ಟೇಸ್ಟಿಯಾಗಿತ್ತು. ನನ್ನ ಫೇವ್ರೆಟ್ ಸ್ವೀಟಲ್ಲಿ ಜಾಮೂನ್ ಅನ್ನೋದು ಕೂಡ ಒಂದು. ಅದ್ರ ಜೊತೆಗೆ ನನ್ನ ಫೇವ್ರೆಟ್ ಆದಂಥ ಪೊಟ್ಯಾಟೊ ಪಲ್ಯ ಕೂಡ ನಮ್ಮಮ್ಮ ಇವತ್ತು ಮಾಡಿದರು. ಸೊ ಸಾಂಬಾರು ರೈಸ್ ವಿತ್ ಪೊಟ್ಯಾಟೊ ಪಲ್ಯ ಸೂಪರ್ ಅಂದರೆ ಸೂಪರಾಗಿತ್ತು. ಹಂಗೆ ಅದ್ರ ಜೊತೆಗೆ ಜಾಮೂನ್ ಸಹ ಮಾಡಿಬಿಟ್ಟಿದ್ರು ಇವತ್ತು. 2 ಫೇವ್ರೆಟ್ ನನ್ನ ರೆಸಿಪೀಸ್ ಮಾಡಿದರು, ನನಗೆ ತುಂಬ ಇಷ್ಟವಾಗಿರೋಂಥ. ಸೊ ಹಾಗೆ ತಿಂದ್ಕೊಂಡು ಜಾಮೂನ್ ತಿನ್ನಬೇಕಂತ ಅನಿಸ್ತು ಸ್ವೀಟು. ಸೊ ಜಾಮೂನು ತಿಂದೆ. ಅದ್ರೊಳಗಡೆ ಇರೋ ಟೆಕ್ಸ್ಚರ್ ಅಂತೂ ತುಂಬ ಚೆನ್ನಾಗಿತ್ತು. ನನಗೆ ನಮ್ಮಮ್ಮ ಜಾಮೂನ್ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಫಸ್ಟಿಂದನೂ ಅಷ್ಟೇ. ಹಾಗೆ ಎಂಜಾಯ್ ಮಾಡ್ಕೊಂಡು ಊಟ ತಿಂತಿದ್ದೆ. ಆಮೇಲೆ ನಾನು ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ನಮ್ಮ ಏರಿಯಾ ದೇವರಾದಂತಹ ನಲಗಂಗಮ್ಮನ ತಾಯಿ ದೇವಸ್ಥಾನಕ್ಕೆ ನಾವು ಹೋಗಿದ್ವಿ.
ಸೊ ಹಾಗೆ ಆಚೆ ಕಡೆಯಿಂದ ಕ್ಯಾಪ್ಚರ್ ಮಾಡ್ಕೊತಿದ್ದೆ ದೇವ್ರ ದರ್ಶನ ಮಾಡ್ಕೊತಿದ್ದೆ. ಸೊ ನನ್ನ ಬ್ಲಾಗಲ್ಲೂ ನಿಮಗೆಲ್ಲರಿಗೂ ದರ್ಶನ ಆಗಲಿ, ದೇವ್ರ ದರ್ಶನ ಮಾಡಿಕೊಳ್ಳಿ ಅಂತ ನನ್ನ ಬ್ಲಾಗಲ್ಲಿ ಸಹ ನಾನು ಇನ್ಕ್ಲೂಡ್ ಮಾಡಿದೆ. ಸೊ ಹಾಗೆ ಒಳಗೆ ಹೋಗಿ ದೇವಸ್ಥಾನದ ಒಳಗೆ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಿದೆಲ್ಲ. ದೇವಸ್ಥಾನ ತುಂಬ ಚೆನ್ನಾಗಿ ಲೈಟಿಂಗ್ಗಳನ್ನೆಲ್ಲ ಹಾಕಿದ್ರು ಇವತ್ತು, ಬಿಕಾಸ್ ವರಲಕ್ಷ್ಮಿ ಹಬ್ಬ ಇವತ್ತು. ಸೊ ತುಂಬ ಚೆನ್ನಾಗಿ ಲೈಟಿಂಗ್ ಆಗಿ ಆ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಸೊ ಎಲ್ಲ ದೇವರುಗಳನ್ನೂ ನಾನು ಕ್ಯಾಪ್ಚರ್ ಮಾಡಿದೆ ಇದರಲ್ಲಿ. ಸೊ ಹಾಗೆ ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡ್ವಿ ನಲಗಂಗಮ್ಮ ತಾಯಿ ದೇವಸ್ಥಾನದಲ್ಲಿ. ಸೊ ನನ್ನ ಬ್ಲಾಗಲ್ಲೂ ಇನ್ಕ್ಲೂಡ್ ಮಾಡೋಣ ಅಂತ ನಾನು ನಮ್ಮಮ್ಮ ಜೊತೆಗೆ ಸ್ನ್ಯಾಪ್ ತೊಗೊಂಡೆ. ಹಂಗೆ ದೇವ್ರನ್ನ ಕೂಡ ಎಲ್ಲ ದೇವರುಗಳ್ನೂ ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡಿದ್ದೀನಿ, ಆ ದೇವಸ್ಥಾನದಲ್ಲಿರೋ ದೇವರುಗಳನ್ನೆಲ್ಲ. ಸೊ ಆ ದೇವರುಗಳ ಕೃಪೆ ನಮ್ಮ ಮೇಲೂ ಇರಲಿ, ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಿಮಗೆ ಸಹ ದೇವ್ರ ದರ್ಶನ ಮಾಡ್ಕೊಳ್ಳಿ ಅಂತ ನನ್ನ ಬ್ಲಾಗಲ್ಲಿ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಏನೇ ಹೇಳಿ ಇವತ್ತು ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ. ಆ ಲೈಟಿಂಗ್ಸ್ ಆಗ್ಬೋದು, ಬೇರೆ ಎಲ್ಲನೂ ಆಗ್ಬೋದು, ತುಂಬ ಚೆನ್ನಾಗಿ ದೇವ್ರಿಗೂ ಅಲಂಕಾರ ಮಾಡಿದರು. ಸೊ ಅದನ್ನೆಲ್ಲನೂ ಕ್ಯಾಪ್ಚರ್ ಮಾಡ್ಕೊಂಡು ಬಂದ್ವಿ. ಎಲ್ರಿಗೂ ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ ವರಲಕ್ಷ್ಮಿ ತಾಯಿಯ ಕೃಪೆ ನಮ್ಮ ಮೇಲೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸೊ ನನ್ನ ಬ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಫಾಲೋ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ನಾಳೆ ಮೀಟ್ ಆಗೋಣ. ಬಾಯ್ ಬಾಯ್.